ಮೈಸೂರು ನಗರದಲ್ಲಿ ಚಾಮರಾಜ, ನರಸಿಂಹರಾಜ ಮತ್ತು ಕೃಷ್ಣರಾಜ 3 ಕ್ಷೇತ್ರಗಳನ್ನು ಒಳಗೊಂಡಂತೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಗಳು, ಮಣ್ಣಿನ ಮಗ HD ದೇವೇಗೌಡರವರ ಆಶೀರ್ವಾದದೊಂದಿಗೆ ನಮ್ಮ HD ಕುಮಾರಣ್ಣನವರು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾದಂಥ ಅವರ ಹೋರಾಟದೊಂದಿಗೆ ಮತ್ತು ಈ ರಾಜ್ಯದ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರು ರಾಜ್ಯದ ಯುವ ಜನತಾದಳದ ಅಧ್ಯಕ್ಷರಾಗಿ ಈ ರಾಜ್ಯವನ್ನು ಸಂಘಟನೆ ಮಾಡ್ತಾ ಇರತಕ್ಕಂಥ ಅವರ ಸಾರಥ್ಯದಲ್ಲಿ ಇವತ್ತು ನಾವೆಲ್ಲರೂ ಸಹ ಏನು ಜನರೊಂದಿಗೆ ಜನತಾದಳ ಮತ್ತು ನಾನು ಮತ್ತು ಜಿಲ್ಲಾಧ್ಯಕ್ಷ ಯಶ್ವಿನ್ ಅವರು, ನಗರಾಧ್ಯಕ್ಷರಾಗಿದ್ದ ನಾನು SBM ಮಂಜು ಅಧಿಕಾರ ಪದಗ್ರಹಣ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದೇವೆ. ಈ ಜಿಲ್ಲೆಯ ನಾಯಕರಾದಂಥ ಮಾಜಿ ಸಚಿವರಂಥ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಯುವ ನಾಯಕರು, ಹುಣಸೂರು ಕ್ಷೇತ್ರದ ಯುವ ನಾಯಕರಾದಂಥ ಸಹಕಾರ ಕ್ಷೇತ್ರದಲ್ಲೂ ಸಹ ಇರತಕ್ಕಂಥ GD ಹರೀಶ್ ಗೌಡರ ನೇತೃತ್ವದಲ್ಲಿ ಇವತ್ತು ನಾವು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಎಲ್ಲ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು, ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಮಾಜಿ ಮಹಾಪೌರರು, ನಗರ ಪಾಲಿಕಾ ಸದಸ್ಯರುಗಳು ಮತ್ತು ವಿವಿಧ ವಿಭಾಗದ ಎಲ್ಲ ಕ್ಷೇತ್ರದ ಪದಾಧಿಕಾರಿಗಳು, ಅಧ್ಯಕ್ಷರುಗಳ ಸಹಕಾರದೊಂದಿಗೆ ಇವತ್ತು ನಾವು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ನಾಳೆ ಶನಿವಾರ 18ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಂಜರಾಜ ಬೌದೂರ್ ಚೌಟ್ರಿಯ ಹೊರಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಿಜವಾಗ್ಲೂ ಈಗಾಗಲೇ ಎಲ್ಲ ವಿಭಾಗದವರು ಸಹ ನಾವು ಸಭೆಯನ್ನು ಮಾಡಿದ್ದೇವೆ. ಇವತ್ತು ಸಹ ಹಿಂದೆ ನಾವು ಪೂರ್ವಭಾವಿ ಸಭೆಯನ್ನು ಸಾರಾ ಮಹೇಶ್ ಹರೀಶ್ ಗೌಡರ ನೇತೃತ್ವದಲ್ಲೂ ಮಾಡಿದ್ವಿ. ಇವತ್ತು ಸಹ ಪತ್ರಿಕಾಗೋಷ್ಠಿಯನ್ನು ನಮ್ಮ ಸಾರಾ ಮಹೇಶ್ ಹರೀಶ್ ಗೌಡರು ಪತ್ರಿಕಾಗೋಷ್ಠಿಯನ್ನು ಸಹ ನೆರವೇರಿಸಿದ್ರು. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಾರಾ ಮಹೇಶಣ್ಣನವರು ಮಾತಾಡಿ ಈಗಾಗಲೇ ಎಲ್ಲರಿಗೂ ಸಹ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಾವು ಹೇಗೆ ಕಾರ್ಯಕ್ರಮವನ್ನು, ಈ ಪಕ್ಷದ ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಈಗಾಗಲೇ ಎಲ್ಲ ತಾಲೂಕುಗಳಲ್ಲೂ ಸಹ ಇದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮೂಡಿ ಬಂದಿದೆ. ನಿಮಗೆ ಗೊತ್ತಿರಬೇಕು, ಫಸ್ಟು ಪಿರಿಯಾಪಟ್ಟಣದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆಯಿತು, ನಂತರ KR ನಗರದಲ್ಲಾಯಿತು, ನಂತರ ನರಸೀಪುರದಲ್ಲಾಯಿತು, ನಂತರ ಹುಣಸೂರಲ್ಲಾಯಿತು, ಮತ್ತು ಕೋಟೆನಲ್ಲಾಯಿತು. ಎಲ್ಲ ಕ್ಷೇತ್ರಗಳಲ್ಲೂ ಸಹ ಜನರೊಂದಿಗೆ ಜನತಾದಳ ಭಾಳ ಜನಗಳು ಸೇರಿ 25,000 ಜನರು ಸಹ ಹೆಚ್ಚು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಮೈಸೂರು ಭಾಗದಲ್ಲೂ ಸಹ ನಗರ ಭಾಗದಲ್ಲಿ 10,000 ಜನರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ನಾಯಕರು ಆದೇಶವನ್ನು ಮಾಡಿದ್ದಾರೆ. ನಾವೆಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ನಾವೊಬ್ಬರೇ ಆಗಲ್ಲ, ಆದರೆ ಎಲ್ಲ ಪದಾಧಿಕಾರಿಗಳು, ಎಲ್ಲ ನಾಯಕರುಗಳು ಮತ್ತು ಎಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮ ಯಶಸ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕಾರ್ಯಕರ್ತರು ಭಾಳ ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಏನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರನ್ನು ನಾವು ನೋಡಬೇಕು ಅಂತ ಹೇಳಿ ಎಲ್ಲರೂ ಸಹ ಇಷ್ಟಪಡ್ತೀವಿ. ರಾಜ್ಯದ ಜನತೆ ಆಸೆ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಸಹ ಇದನ್ನು ತಯಾರಿ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಮಾತಾಡಿದ್ರೆ ಆಗಲ್ಲ, ನಾವು ತಯಾರಿ ಆಗಬೇಕು. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ನಾವೆಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗ್ಲೂ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಜನರ ಒಂದು ಪ್ರೋತ್ಸಾಹ ಭಾಳ ಚೆನ್ನಾಗಿ ಮೂಡಿಬಂದಿದೆ. BJP ಇರಲಿ ಅಥವಾ JDS ಇರಲಿ, ಯಾರೇ ಅಭ್ಯರ್ಥಿ ಆಗಲಿ, ಆ ಪಕ್ಷದ ಅಭ್ಯರ್ಥಿಗಳ ನಿಟ್ಟಿನಲ್ಲಿ 3 ಕ್ಷೇತ್ರವನ್ನು ಸಹ ನಾವು ಖಂಡಿತವಾಗ್ಲೂ ಹೊಂದಾಣಿಕೆಯಲ್ಲಿ 100ಕ್ಕೆ 100 ನಾವು ಗೆಲ್ಲಿಸ್ತೀವಿ. 3 ಕ್ಷೇತ್ರನೂ ನೀವು 2028ಕ್ಕೆ ಬರೆದಿಟ್ಕೊಳ್ಳಿ. 3 ಕ್ಷೇತ್ರನೂ ಸಹ ನಮ್ಮ NDA ಅಭ್ಯರ್ಥಿಗಳು ಗೆದ್ದಿರ್ತಾರೆ.